ದೇಶದ ಜನರಿಗೆ ಪ್ರಧಾನಿ ಮೋದಿ ಬಿಗ್ ಗಿಫ್ಟ್ ಅನ್ನ ಕೊಡ್ತಾ ಇದ್ದಾರೆ. ದೇಶದಲ್ಲಿ ಹೊಸ ದುನಿಯಾ, ಹೊಸ ಯುಗ ಇಂದಿನಿಂದ ಆರಂಭ ಆಗ್ತಾ ಇದೆ. ಇವತ್ತಿನಿಂದ ಜಿಎಸ್ಟಿ ಬೆಲೆಯನ್ನ ಕೇಂದ್ರ ಸರ್ಕಾರ ಇಳಿಸಿರೋದು ಇವತ್ತಿನಿಂದ ಜಾರಿಗೆ ಬರ್ತಾ ಇದೆ. ಅಗತ್ಯ ವಸ್ತುಗಳು ಸೇರಿದಂತೆ ಎಲ್ಲವೂ ಕೂಡ ಇನ್ಮುಂದೆ ಅಗ್ಗದಲ್ಲಿ ಸಿಗ್ತಾ ಇದೆ. ಪ್ರಮುಖವಾಗಿ ಕೆಎಂಎಫ್ ನಿಂದ ತುಪ್ಪ, ಬೆಣ್ಣೆ, ಲಸಿ ಇವುಗಳ ಬೆಲೆ ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ಔಷಧಿಗಳಿಗೆ ಸಂಬಂಧಪಟ್ಟಂತೆ 33 ಔಷಧಿ ಬೆಲೆಗಳು ಕೂಡ ಇನ್ಮುಂದೆ ಕಡಿಮೆ ಆಗುತ್ತೆ. ಯಾವುದೇ ಜಿಎಸ್ಟಿ ಇರೋದಿಲ್ಲ. 33 ಔಷಧಿಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಜಿಎಸ್ಟಿ ಇರೋದಿಲ್ಲ. ಇನ್ನು ಕಾರು, ಬೈಕ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳ ಬೆಲೆಯಲ್ಲೂ ಕೂಡ ಇಳಿಕೆ ಆಗತ್ತೆ. ಈ ರೀತಿಯಾಗಿ ಜಿಎಸ್ಟಿ ಬೆಲೆ ಇಳಿಕೆಯಿಂದ ಜನರು ಫುಲ್ ಖುಷಿಯಾಗಿದ್ದಾರೆ. ನವರಾತ್ರಿಯ ದಿನವೇ ನವ ಯುಗಕ್ಕೆ ಮೋದಿ ಮುನ್ನುಡಿಯನ್ನ ಬರೆದಿದ್ದಾರೆ. ದಿನಬಳಕೆಯ ವಸ್ತುಗಳು ಸೇರಿದಂತೆ ಎಲ್ಲವೂ ಕೂಡ ಅಗ್ಗ ಆಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ನಲ್ಲಿ. ದಿನಬಳಕೆಯ ವಸ್ತುಗಳು ಎಷ್ಟೆಷ್ಟು ಕಡಿಮೆ ಆಗತ್ತೆ, ಎಷ್ಟೆಷ್ಟು ಉಳಿತಾಯ ಆಗುತ್ತೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ನಿತ್ಯವೂ ಬಳಸುವಂತಹ ಟೂತ್ ಪೇಸ್ಟ್ ಹಳೆ ದರ 145 ರೂಪಾಯಿ ಇದ್ರೆ ಬಹಳಷ್ಟು ಕಡಿಮೆ ಆಗುತ್ತೆ. ನೀವು ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಕ್ಷಾ, ನವಯುಗಕ್ಕೆ ಮೋದಿ ಇದೀಗ ಹೊಸ ಮುನ್ನುಡಿಯನ್ನ ಬರೆದಿರುವಂತದ್ದು. ಇವತ್ತಿನಿಂದ ಹೊಸ 2.0 GST ಜಾರಿಗೆ ಬರ್ತಾ ಇರೋದು. ಜನರಿಗೆ ಯಾವ ರೀತಿಯಾಗಿ ಇದು ಲಾಭ ಆಗತ್ತೆ, ಜನರು ಏನ್ ಹೇಳ್ತಾರೆ ರಕ್ಷಾ? ಮಧುಕರ್, ಮುಖ್ಯವಾಗಿ ಈ ಒಂದು ಮಾರ್ಪಾಡು ಏನಿದೆ, ಜಿಎಸ್ಟಿಯಲ್ಲಿ ತಂದಂತಹ ಮಾರ್ಪಾಡು 2.0 ನಿಜಕ್ಕೂ ಕೂಡ ಹೇಳಬೇಕು ಅಂತಂದ್ರೆ ಬಡ ಹಾಗೂ ಮಧ್ಯಮ ವರ್ಗದವರಿಗೆ ವರದಾನ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಬಹಳನೇ ಹೆಚ್ಚಿನ ಜಿಎಸ್ಟಿ ಬೀಳ್ತಾ ಇದ್ದಿದ್ದು 18% ಹಾಗೂ 12% ಜಿಎಸ್ಟಿ. ಇದನ್ನ ಬಹಳಷ್ಟು ವಿಭಾಗಗಳಲ್ಲಿ ಅಳವಡಿಕೆ ಮಾಡಲಾಗಿತ್ತು. ಆ ವಿಭಾಗಗಳನ್ನೇ ಇವಾಗ ರದ್ದು ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ವರದಾನವೇ ಅಂತ ಅನ್ಸುತ್ತೆ. ಕೆಲವೊಂದು ಎಂತೂ 12% ಇದ್ದಂಥದ್ದು 5% ಆಗಿದೆ. 5% ಇದ್ದಂಥ ಕೆಲವೊಂದು ಇನ್ಶೂರೆನ್ಸ್ ಇರ್ಬೋದು, ಹಾಗೇನೆ ಹಾಲಿನ ಉತ್ಪನ್ನಗಳು, ಈ ರೀತಿಯಾದಂಥ ಕೆಲವು ವಸ್ತುಗಳು, ಹಾಗೆ ಮಕ್ಕಳ ಒಂದು ಆಟಿಕೆಗಳಿರ್ಬೋದು, ಹಾಗೆ ಮಕ್ಕಳಿಗೆ ಸಂಬಂಧಪಟ್ಟಂತಹ ಪುಸ್ತಕಗಳು, ಪೆನ್, ರಬ್ಬರ್ ಇಂತಹ ವಸ್ತುಗಳಂತೂ ಝೀರೋ ಆಗಿರ್ತಕ್ಕಂಥದ್ದು ಎಲ್ಲರಲ್ಲೂ ಕೂಡ ಸಂತಸ ತಂದಿದೆ ಅಂತಾನೆ ಹೇಳ್ಬೋದು. ಸ್ಪೆಷಲಿ ಕೆಲವೊಂದು ಔಷಧಿಯ ಒಂದು ವಸ್ತುಗಳೇನಿತ್ತು, ಔಷಧಿಗಳೇನಿತ್ತು ಅವೆಲ್ಲವೂ ಕೂಡ ಝೀರೋ ಆಗಿರ್ತಕ್ಕಂಥದ್ದು. 33 ಔಷಧಿಗಳು, ಅದು ಕೂಡ ಸಾಕಷ್ಟು ಜನಕ್ಕೆ ಖುಷಿಯನ್ನ ತಂದಿರ್ತಕ್ಕಂಥದ್ದು. ಈ ಎಲ್ಲ ಒಂದು ವಿಚಾರಗಳನ್ನ ಗಮನಿಸಿದಾಗ ಭಾರತದ ಆರ್ಥಿಕ ಪರಿಸ್ಥಿತಿ ಕೂಡ ಸದೃಢ ಆಗುತ್ತೆ ಅಂತೇಳಿ ಆರ್ಥಿಕ ತಜ್ಞರು ಹೇಳ್ತಿದ್ದಾರೆ. ಸುಮಾರು 2.5 ಲಕ್ಷ ಕೋಟಿಗೂ ಅಧಿಕ ಹಣ ಮುಂದಿನ ದಿನಗಳಲ್ಲಿ ಜನಗಳ ಹತ್ರನೇ ಉಳಿಯುತ್ತೆ. ಇದರಿಂದ ಜನರ ಕೊಳ್ಳುವಿಕೆಯ ಶಕ್ತಿ ಹೆಚ್ಚಾಗುತ್ತೆ ಅಂತಕ್ಕಂಥ ಒಂದು ಲೆಕ್ಕಾಚಾರವನ್ನ ಆರ್ಥಿಕ ತಜ್ಞರು ಹೇಳ್ತಾ ಇರ್ತಕ್ಕಂಥದ್ದು. ಬನ್ನಿ ಈ ಬಗ್ಗೆ ಮಾತಾಡ್ಲಿಕ್ಕೆ ಜನ ಎಷ್ಟು ಖುಷಿಯಾಗಿದ್ದಾರೆ, ನಿಜವಾಗ್ಲೂ ಕೂಡ ಇದು ಜನರಿಗೆ ಉಪಯುಕ್ತವಾಗಿರುವಂತಹ ಒಂದು ಬದಲಾವಣೆ ಅಂತ ತಿಳ್ಕೊಳ್ಳೋಣ. ಈ ಸಾಕಷ್ಟು ಜನ ನಾಗರಿಕರು ನಮ್ಮ ಜೊತೆ ಇದ್ದಾರೆ. ಸರ್, ಈ ಒಂದು ಬದಲಾವಣೆ ಏನಿದೆ ಇವತ್ತಿಂದ 2.0 ಬದಲಾವಣೆ ಏನಿದೆ ಜಿಎಸ್ಟಿ, ಇದು ಜನರಿಗೆ ಬಹಳ ಹೆಲ್ಪ್ ಆಗುತ್ತೆ ಅಂತ ಅಂತೀರಾ? ಡೆಫಿನೆಟ್ಲಿ ಆಗುತ್ತೆ. ಯಾಕಂದರೆ ಸ್ಪೆಂಡಿಂಗ್ ಪವರ್ ಜಾಸ್ತಿ ಆಗುತ್ತೆ. ಸಿನ್ಸ್ ರೇಟ್ಸ್ ಎಲ್ಲ ಕಮ್ಮಿ ಆಗೋದ್ರಿಂದ ಐ ಆಮ್ ಶ್ಯೂರ್ ಜನಕ್ಕೆ, ಕಾಮನ್ ಮ್ಯಾನ್ಗೆ ಡೆಫಿನೆಟ್ಲಿ ಇಟ್ ಈಸ್ ಎ ಬಿಗ್ ರಿಲೀಫ್. ನಿಮಗೆ ಖುಷಿ ತಂದಂತಹ ಒಂದು ಬದಲಾವಣೆ ಯಾವುದು? ನಾನು ಇನ್ಶೂರೆನ್ಸ್ ಫೀಲ್ಡಲ್ಲಿರೋದು, ಸೊ ಡೆಫಿನೆಟ್ಲಿ ಇನ್ಶೂರೆನ್ಸ್ ಕಮ್ಮಿ ಆಗಿರೋದ್ರಿಂದ, GST ತೆಗೆದಿರೋದ್ರಿಂದ ಬಿಸ್ನೆಸ್ ಚೆನ್ನಾಗಾಗುತ್ತೆ. ಸಾಕಷ್ಟು ಜಿಎಸ್ಟಿಗಳು ಝೀರೋನೇ ಮಾಡಿದ್ದಾರೆ. ಸಾಕಷ್ಟು ಒಂದು ಮಕ್ಕಳ ಒಂದು ಆಟಿಕೆ ಇರ್ಬೋದು, ಮಕ್ಕಳ ಒಂದು ಪುಸ್ತಕ, ಪೆನ್ನು ಇಂತಹ ವಸ್ತುಗಳಿರ್ಬೋದು, ಇನ್ಶೂರೆನ್ಸ್ ಕೂಡ ಝೀರೋ ಆಗಿರ್ತಕ್ಕಂಥದ್ದು ನಿಮಗೆ ಖುಷಿ ತಂದಿದೆಯಾ? ಹೌದು, ಖಂಡಿತ ಖುಷಿ ತಂದಿದೆ. ನಾವು ಹೊಸ ಕಾರ್ ತಗೊಳ್ಳೋಣ ಅನ್ಕೊಂಡ್ವಿ, ಅದಕ್ಕೆ ಕಡಿಮೆ ಆಗಿರೋದು ಒಂಥರ ಖುಷಿಯಾಗಿದೆ. ಸಾಕಷ್ಟು ಜನ ಬೈಕ್ ರೈಡರ್ಸ್ಗೂ ಕೂಡ ಇದು ಖುಷಿ ತಂದಿರೋವಂಥ ವಿಚಾರ. ಸೊ ಎಷ್ಟು ಇವಾಗ ಆಲ್ರೆಡಿ ವಿಚಾರಿಸಿದ್ರ ನೀವು, ಹಳೆ ದರಕ್ಕೂ ಹೊಸ ದರಕ್ಕೂ ಎಷ್ಟು ನಿಮಗೆ ಕಡಿಮೆ ಆಗ್ತಿದೆ? ಹತ್ತತ್ರ 1.25 ಲಕ್ಷ ಕಮ್ಮಿ ಆಗಿದೆ. ಮತ್ತಷ್ಟು ಜನ ಮಾತಾಡ್ಸೋಣ. ಸರ್, ಹೊಸ ಜಿಎಸ್ಟಿ ಬದಲಾವಣೆ ನಿಮಗೆ ಖುಷಿ ತಂದಿದೆಯಾ? ಈ ಹಿಂದೆನೇ ಈ ಬದಲಾವಣೆಯನ್ನ ಮಾಡಬಹುದಿತ್ತಲ್ಲ ಅಂತ ಸಾಕಷ್ಟು ಜನ ಪ್ರಶ್ನೆ ಎತ್ತುತ್ತಾ ಇದ್ದಾರೆ. ಇದಕ್ಕೆ ಏನು ಹೇಳ್ತೀರಾ? ಮೇಡಮ್, ಇಂದಿನ ಜಿಎಸ್ಟಿಗೂ ಇವತ್ತಿನ ದಿನ ಇರತಕ್ಕಂಥ ಸರಕು ಮತ್ತು ಸೇವೆ ತೆರಿಗೆ ಏನಿದೆ, ಈ ಸರಕುಗಳನ್ನು ಜನಕ್ಕೆ ಸೇವೆಯಾಗಿ ಕೊಟ್ಟಿದ್ದಾರೆ. ಎಷ್ಟೋ ನೀವು ಸರಕುಗಳನ್ನು ನೋಡಿದ್ರೆ ಒಬ್ಬ ಆರ್ಡಿನರಿ ಸಾಮಾನ್ಯ ಮನುಷ್ಯರಿಗೆ ಲಕ್ಸುರಿಯನ್ನು ಕೊಟ್ಟಿದ್ದಾರೆ. ಲಕ್ಸುರಿ ಪಡ್ಕೊಳ್ಬೋದು, ಲಕ್ಸುರಿ ಅವರು ಒಂದು ಉಪಯೋಗಿಸ್ಬೋದು, ಅಥವಾ ಅವರು ಒಂದು ಈ ಲಕ್ಸುರಿ ಟೇಬಲ್ಗೆ ಬರ್ಬೋದು ಅನ್ನೋದಕ್ಕೆ ಇದು ಮಾಧ್ಯಮವಾಗಿದೆ. ಈ ಸರ್ಕಾರ ಮುಂದೆನೇ ತರ್ಬೋದಿತ್ತು, ಈಗ ತಂದರು. ಯಾವುದೇ ಒಂದು ನೀವು ಒಂದು ರಿಫಾರ್ಮ್ಸ್ ಇರ್ಬೋದು, ಆ್ಯಕ್ಟ್ಸ್ ಇರ್ಬೋದು, ಅಮೆಂಡ್ಮೆಂಟ್ಸ್ ಇರ್ಬೋದು, ಇವನ್ನೆಲ್ಲ ಒಂದು ಮಾಧ್ಯಮದಲ್ಲಿ ಅಂದರೆ ಒಂದು ರೀತಿಯ ಜನ ಸ್ಪಂದನೆ ಮಾಡಿ
ಮತ್ತು ಅವರು ಒಂದು ಎಲ್ಲ ರೆಪ್ರೆಸೆಂಟ್ ಮಾಡಿ ಮತ್ತು ಅದನ್ನು ಇವರು ಒಂದು ಕಾನೂನುಬದ್ಧವಾಗಿ ಮತ್ತು ಅಮೆಂಡ್ಮೆಂಟ್ ಮಾಡಿ ತರಬೇಕಾಗತ್ತೆ. ಅದಕ್ಕಾಗಿ ಸ್ವಲ್ಪ ಕಾಲ ವಿಳಂಬನೆ ಆಗಿದೆ. ಸರ್, ಮುಂದಿನ ದಿನಗಳಲ್ಲಿ ಮತ್ಯಾವ ಒಂದು ಸ್ಲ್ಯಾಬ್ಗಳಲ್ಲಿ ನೀವು ವಿನಾಯಿತಿಯನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಮತ್ಯಾವ ತೆರಿಗೆಗಳಲ್ಲಿ ವಿನಾಯಿತಿಯನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಐ ಆಮ್ ನಾಟ್ ಶೋರ್, ಗೊತ್ತಿಲ್ಲ ನನಗೆ. ಏನಾಗುತ್ತೋ ಒಳ್ಳೇದಾಗುತ್ತೆ ಬಿಡಿ. ಸರ್, ಮುಂದಿನ ದಿನಗಳಲ್ಲಿ ನೀವು ತೆರಿಗೆನಲ್ಲಿ ಇನ್ನೊಂದಷ್ಟು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಅಂತಂದ್ರೆ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್? ಇನ್ನು ಸ್ವಲ್ಪ ಕಮ್ಮಿ ಆದರೆ ಒಳ್ಳೆಯದು ಅಂತ ನಾವು ಯಾವೆಲ್ಲ ವಸ್ತುಗಳು ಕಡಿಮೆ ಆದರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ? ಬಟ್ಟೆಗಳ ಮೇಲೆ, ಎಲೆಕ್ಟ್ರಾನಿಕ್ ಗೂಡ್ಸು, ಇನ್ನು ಕಾರ್ ಮೇಲೆ ಇನ್ನೂ ಸ್ವಲ್ಪ ಕಮ್ಮಿ ಮಾಡಿದ್ರೆ ಒಳ್ಳೆಯದು. 18% ಇದೆ, 12% ಮಾಡಿದ್ರೆ ಒಳ್ಳೆಯದು. ಓಕೆ. ಯಾಕೆಂದರೆ ಸ್ವಲ್ಪ ಕೆಲವರು ತಗೊಳ್ಳೋರು ಇರ್ತಾರೆ, ಅಯ್ಯೋ ಇನ್ನೂ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ, ಬೆಲೆಗಳು ಏರಿಸ್ತಾನೆ ಇರ್ತಾರೆ. ಅದರಿಂದ ಇನ್ನು ಸ್ವಲ್ಪ ಕಮ್ಮಿ ಮಾಡಿದ್ರೆ ತುಂಬ ಒಳ್ಳೆಯದು. ನಿರ್ಮಲಾ ಸೀತಾರಾಮನ್ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆಯದು ಮಾಡಿದ್ದಾರೆ. ಸೊ ಮಧುಕರ್, ಇದು ನಾಗರಿಕರ ಒಂದು ಅಭಿಪ್ರಾಯ, ಮಿಶ್ರ ಅಭಿಪ್ರಾಯವನ್ನ ನಾವು ನೋಡಬಹುದಾಗಿದೆ. ಮತ್ತಷ್ಟು ಕಡಿಮೆ ಆಗುವಂತಹ ಒಂದು ನಿರೀಕ್ಷೆಯನ್ನ ಜನ ಒಳಗೊಂಡಿರ್ತಕ್ಕಂಥದ್ದು. ಈಗ ಕಡಿಮೆ ಆಗಿರುವಂತಹ ವಿಚಾರವಾಗಿ ಈಗ ಸಾಕಷ್ಟು ಯಾವೆಲ್ಲ ಗೂಡ್ಸ್ಗಳ ಮೇಲೆ ಒಂದಷ್ಟು ಒಂದಷ್ಟು ರಿಯಾಯಿತಿ ಸಿಕ್ಕಿದೆ, ಅದನ್ನ ಮಾತ್ರ ಬಹಳನೇ ಖುಷಿಯಿಂದ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಜನ. ಥ್ಯಾಂಕ್ ಯು ರಕ್ಷಾ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.